SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮ್ಯೂಚುವಲ್ ಫಂಡ್ಸ್ ಅಂತ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಡಿರೆಕ್ಟ್ ಆಗಿ ಇಲ್ಲ ಅಂತಂದರೆ ಇಂಡೈರೆಕ್ಟ್ ಆಗಿ ಒಂದು ಡಿಸಿಪ್ಲಿನ್ಡ್ ಆಗಿ ಒಂದು ಸ್ಟ್ರಿಕ್ಟ್ ವೇಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರೋ ಒಂದು ವಿಧಾನನೇ SIP, ಅದೇ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದರಲ್ಲಿ ನೀವು ನಿಮಗೆ ಯಾವ ಥರ ಮ್ಯೂಚುವಲ್ ಫಂಡ್ ಬೇಕೋ ಆ ಥರ, ಫಾರ್ ಎಕ್ಸಾಂಪಲ್ ಡೈಲಿ, ವೀಕ್ಲಿ, ಮಂತ್ಲಿ, ಇಯರ್ಲಿ ಯಾವ ಥರ ಬೇಕೋ ಆ ಥರ ಒಂದು ಇನ್ವೆಸ್ಟ್ಮೆಂಟ್ನ ನೀವು ಮಾಡ್ತಾ ಬರ್ಬೋದು. ಆ್ಯಂಡ್ ಒಂದು ಲಾಂಗ್ ರನ್ನಲ್ಲಿ ಇದು ನಿಮಗೆ ವೆಲ್ತ್ನ ಜನರೇಟ್ ಮಾಡಿಕೊಡುತ್ತೆ ಅನ್ನೋದು ಸಹ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಕಳೆದ ಕೆಲವು ವರ್ಷಗಳಲ್ಲಿ ಈ ಒಂದು SIP ಇನ್ವೆಸ್ಟ್ಮೆಂಟ್ ಇನ್ಫ್ಲೋ ಏನಿದೆ ಅದು ತುಂಬಾನೇ ಜಾಸ್ತಿ ಆಗಿದೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ 2020-21 ಫೈನಾನ್ಷಿಯಲ್ ಇಯರಲ್ಲಿ ಅದು 98,060 ಕೋಟಿಯಷ್ಟು ಒಂದು SIP ಕಾಂಟ್ರಿಬ್ಯೂಷನ್ಸ್ ಬಂದಿದ್ರೆ, ಅದೇ ಫೈನಾನ್ಷಿಯಲ್ ಇಯರ್ 24-25 ಅದು 2,11,027 ಕೋಟಿಯಷ್ಟು ಒಂದು ಬೆಳೆದಿದೆ. ಅಂದರೆ ಮೋರ್ ದೆನ್ ಡಬಲ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ಈ SIP ಇನ್ಫ್ಲೋ ಯಾಕೆ ಜಾಸ್ತಿ ಆಯಿತು ಅನ್ನೋದನ್ನ ಈಗ ನೋಡೋಣ ಬನ್ನಿ. ಆಸ್ ಲೋ ಆಸ್ 500 ರೂಪಾಯಿಂದ ನೀವು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಅಂತ ಸುಮಾರು AMCಗಳು ಅನೌನ್ಸ್ ಮಾಡಿದ್ವು. ಅದ್ರ ಜೊತೆಗೇನೆ ಸೆಬಿ ಬಂದು 250 ರೂಪಾಯಿಂದನೂ ಸಹ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಅಂತ ಅನೌನ್ಸ್ ಮಾಡಾದ್ಮೇಲೆ ಸುಮಾರು ಜನ ಇನ್ವೆಸ್ಟರ್ಸು ಇದ್ರ ಕಡೆ ಅಟ್ರಾಕ್ಟ್ ಆದರು. ಆ್ಯಂಡ್ ಇನ್ನು ಕೆಲವೊಂದು AMCಗಳು ಕೇವಲ 100 ರೂಪಾಯಿಂದ ಕೂಡ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಅನ್ನೋ ಒಂದು ಎಕ್ಸೈಟಿಂಗ್ ಆಪರ್ಚುನಿಟಿನ, ಒಂದು ಅಟ್ರಾಕ್ಟಿವ್ ಆಪರ್ಚುನಿಟಿನ ಕೊಟ್ಟಾದ್ಮೇಲೆ ಈ ಒಂದು ಇನ್ಫ್ಲೋ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ SIP ಜೊತೆಗೆ ನೀವು ಮಾರ್ಕೆಟ್ನ ಕರೆಕ್ಟಾಗಿ ಟೈಮ್ ಮಾಡ್ತಿದ್ದೀರಾ ಇಲ್ವಾ ಅಂತ ಯೋಚನೆ ಮಾಡೋ ಪಜಿತಿ ಇರಲ್ಲ. ಮಾರ್ಕೆಟ್ ಹೈಯಲ್ಲೇ ಇರಲಿ ಲೋಯಲ್ಲೇ ಇರಲಿ ಎನಿ ಟೈಮ್ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದರ ಅಡ್ವಾಂಟೇಜು ಏನು ಅಂತ ಇನ್ನು ಸ್ವಲ್ಪನೇ ಹೊತ್ತಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ಇನ್ನೊಂದು ಕನ್ಸರ್ನಿಂಗ್ ವಿಚಾರ ಏನು ಅಂತ ಅಂದರೆ SIP ಸ್ಟಾಪೇಜ್ ರೇಷಿಯೋ ತುಂಬಾ ಜಾಸ್ತಿ ಆಗಿದೆ. ಏನಿದೆ SIP ಸ್ಟಾಪೇಜ್ ರೇಷಿಯೋ ಅಂತ ಅಂದರೆ, ಈ ಒಂದು ಹೊಸ SIP ರಿಜಿಸ್ಟ್ರೇಷನ್ ಎಷ್ಟು ಓಪನ್ ಆಗ್ತಿದೆಯೋ ಅದ್ರ ಜೊತೆಗೇನೆ ನಾವು ಎಷ್ಟು SIP ರಿಜಿಸ್ಟ್ರೇಷನ್ಸು ನಿಂತಿದೆ, ಅಂದರೆ ಇನ್ವೆಸ್ಟರ್ಸು ಎಷ್ಟು ಜನ SIPನ ನಿಲ್ಲಿಸಿದ್ದಾರೆ ಅನ್ನೋದ್ರ ಜೊತೆ ಕಂಪೇರ್ ಮಾಡಿದಾಗ ನಮಗೆ ಸಿಗುವಂತಹ ರೇಷಿಯೋನೇ SIP ಸ್ಟಾಪೇಜ್ ರೇಷಿಯೋ. ಆ್ಯಂಡ್ ಇದು ಬಂದು ಎಷ್ಟು ಜನ ಇನ್ವೆಸ್ಟರ್ಸು SIPನ ನಿಲ್ಲಿಸಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ. ಆ್ಯಂಡ್ ರೀಸೆಂಟಾಗಿ ನವೆಂಬರ್ 2024ರಲ್ಲಿ ಇದು ತುಂಬಾ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು ಅಂತಂದರೆ, ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ನವೆಂಬರ್ 2024ರಲ್ಲಿ ಅದು 79.12% ಅಷ್ಟು ರೀಚ್ ಆಯಿತು. ಆ್ಯಂಡ್ ಕಳೆದ 4 ತಿಂಗಳಿಂದ ಈ ಒಂದು ರೇಷಿಯೋ ಬಂದು ಜಾಸ್ತಿ ಆಗ್ತಾನೆ ಬರ್ತಿದೆ. ಆ್ಯಂಡ್ ಕಳೆದ 2 ತಿಂಗಳಿಂದ ಈ ಹೊಸ SIP ರಿಜಿಸ್ಟ್ರೇಷನ್ಸ್ ಆಗೋದು ಕಮ್ಮಿ ಆಗ್ತಾ ಬರ್ತಿದೆ. ಆ್ಯಂಡ್ AMFI ಡೇಟಾ ಪ್ರಕಾರ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಈ ಒಂದು ಹೊಸ SIP ರಿಜಿಸ್ಟರ್ಡ್ ಅಕೌಂಟ್ಗಳ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ, ನವೆಂಬರ್ 2024ರಲ್ಲಿ 49 ಲಕ್ಷದಷ್ಟು ಹೊಸ SIP ಅಕೌಂಟ್ಗಳು ರಿಜಿಸ್ಟರ್ ಆಗಿತ್ತು. ಬಟ್ ಅದೇ ಅಕ್ಟೋಬರ್ 2024ರಲ್ಲಿ 63 ಲಕ್ಷ ಚಿಲ್ಲರೆಯಷ್ಟು ಒಂದು ಹೊಸ SIP ಅಕೌಂಟ್ಗಳು ಓಪನ್ ಆಗಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ 39 ಲಕ್ಷದ ಚಿಲ್ಲರೆಯಷ್ಟು ಒಂದು ಅಕೌಂಟ್ಗಳು ನವೆಂಬರ್ 2024ರಲ್ಲಿ ಡಿಸ್ಕಂಟಿನ್ಯೂ ಕೂಡ ಆಯಿತು. ಆ್ಯಂಡ್ ಅದನ್ನೇ ಅಕ್ಟೋಬರ್ 2024 ಕಂಪೇರ್ ಮಾಡಿದ್ರೆ ಅಲ್ಲಿ ಕೇವಲ ಅದು 38.8 ಲಕ್ಷ ಇತ್ತು. ಅಲ್ಲಿಗೆ ನಮಗೆ ಅಕೌಂಟ್ಗಳು ಡಿಸ್ಕಂಟಿನ್ಯೂ ಆಗೋದು ಇನ್ಕ್ರೀಸ್ ಆಗ್ತಿದೆ, ಅದ್ರ ಜೊತೆಗೇ ಹೊಸ SIP ಅಕೌಂಟ್ಗಳು ಓಪನ್ ಆಗೋದು ಸಹ ಕಮ್ಮಿ ಆಗ್ತಿರೋದನ್ನ ನಾವು ಗಮನಿಸಿದ್ದೀವಿ. ಸೊ ಇದರಿಂದಾಗಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ನವೆಂಬರ್ 2024ರಲ್ಲಿ 79.1% ಅಷ್ಟು SIP ರೇಷಿಯೋ ಇತ್ತು. ಆ್ಯಂಡ್ ಅದೇನೇ ಮೇ 2024ಕ್ಕೆ ನೀವು ನೋಡಿದ್ರೆ ಅದು 88.38% ಅಷ್ಟು ಒಂದು ಮೇಲೆ ಹೋಗಿರೋದನ್ನ ನಾವು ಗಮನಿಸ್ಬೋದು. ಆ್ಯಂಡ್ ಈ ಒಂದು ವಿಡಿಯೋಲಿ ನಾವು ಯಾಕೆ ಇಷ್ಟೊಂದು ಜನ ಈ ಒಂದು SIPನ ನಿಲ್ಲಿಸ್ತಾ ಇದ್ದಾರೆ, ಅದ್ರ ಕಾರಣ ಏನು, ನೀವು SIPನ ನಿಲ್ಲಿಸಬೇಕಾ ಅಥವಾ ನಿಲ್ಲಿಸಬಾರ್ದಾ, ಇದೆಲ್ಲದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾಕೆ SIPನ ಜನ ಡಿಸ್ಕಂಟಿನ್ಯೂ ಮಾಡಿದ್ರು ಅಂತ ನೋಡೋ ಹಾಗಿದ್ರೆ, ಮೊದಲನೇ ರೀಸನ್ ಏನು ಅಂದರೆ, ಅಕ್ಟೋಬರ್ 2024ರಲ್ಲಿ ನಮ್ಮ ಒಂದು ಮಾರ್ಕೆಟು ಒಂದು ಮೇಜರ್ ಕರೆಕ್ಷನ್ನ ಕಾಣುತ್ತೆ. ಅದರಿಂದ ಜನ ಪ್ಯಾನಿಕ್ ಆಗಿ ಸೆಲ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ಎಕ್ಸಿಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಎರಡನೇದು, ಕೆಲವೊಂದು ಗ್ಲೋಬಲ್ ಕಾಸ್ಗಳು, ಚೈನಾಯಿನ ಒಂದು ಎಕನಾಮಿಕ್ ಕಂಡೀಷನಿಂದಾಗಿ ಮಾರ್ಕೆಟಲ್ಲಿ ಬರೀ ಚೈನಾದೇ ಫುಲ್ಲು ನ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೇ ಯುಕ್ರೇನ್ ರಷ್ಯಾ ಮಧ್ಯೆ ಇರೋ ಒಂದು ವಾರ್ ಕಾನ್ಫ್ಲಿಕ್ಟು, ಇದೆಲ್ಲದರಿಂದ ಮಾರ್ಕೆಟಲ್ಲಿ ಒಂದು ವೋಲೆಟಾಲಿಟಿ ಜಾಸ್ತಿ ಆಗಿ
ಅಟ್ ದಿ ಸೇಮ್ ಟೈಮ್ ನಮ್ಮ ಮಾರ್ಕೆಟಲ್ಲಿ ಕರೆಕ್ಷನ್ನು ಸಹ ಬಂತು. ಸೊ ಇದರಿಂದ ಏನಾಯಿತು ಅಂತ ಅಂದರೆ FIICನ ಔಟ್ಫ್ಲೋ ತುಂಬಾ ಜಾಸ್ತಿ ಆಯಿತು. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಈ ಒಂದು ಔಟ್ಫ್ಲೋಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ 2024ರಲ್ಲಿ FIIs $11.4 ಬಿಲಿಯನ್ ಅಷ್ಟು ವರ್ತಾದಂತಹ ಇಂಡಿಯನ್ ಸ್ಟಾಕ್ಸ್ನ ಅವರು ಸೆಲ್ ಮಾಡಿದ್ರು. ಸೊ ಈ ಕಾರಣದಿಂದ ನಮ್ಮ ಮಾರ್ಕೆಟು ಡಿಕ್ಲೈನ್ ಆಯಿತು. ಆ್ಯಂಡ್ ಅದ್ರ ಜೊತೆ ಜಾನ್ವರಿ 2025ರಲ್ಲಿ ಒನ್ ಆಫ್ ದ ವರ್ಸ್ಟ್ ಓಪನಿಂಗ್ ಮಂತ್ ಅಂತಲೇ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಔಟ್ಫ್ಲೋಸ್. ಏನಕ್ಕೆ ಅಂತ ಅಂದರೆ ಆ ಪರ್ಟಿಕ್ಯುಲರ್ ತಿಂಗಳಲ್ಲಿ $8 ಬಿಲಿಯನ್ ಅಷ್ಟು ಒಂದು ನೆಟ್ ಔಟ್ಫ್ಲೋನ ನಮ್ಮ ಮಾರ್ಕೆಟ್ ಕಾಣ್ತು. ಬಟ್ FIIs ನಮ್ಮ ಒಂದು ಮಾರ್ಕೆಟ್ನ ಯಾಕೆ ಎಕ್ಸಿಟ್ ಆಗ್ತಿದ್ದಾರೆ ಅಂತ ಈಗ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ವೀಕ್ ಇಂಡಿಯನ್ ರುಪಿ. ಎಸ್, ಫೆಬ್ರವರಿ 6, 2025ರಲ್ಲಿ ನಮ್ಮ ಒಂದು ಇಂಡಿಯನ್ ರುಪಿ ಬಂದು ಹೊಸ ಲೋ ಅಂದರೆ 87.55 ರೂಪಾಯಿ ಪರ್ $US ಅಷ್ಟು ಒಂದು ಲೆವೆಲ್ನ ರೀಚ್ ಆಯಿತು. ಇದರಿಂದ ಇಂಪೋರ್ಟ್ ಬಿಲ್ ಜಾಸ್ತಿಯಾಗಿ ಎಸ್ಪೆಷಲಿ ಕ್ರೂಡ್ ಆಯಿಲ್ ಮತ್ತು ಎಡಿಬಲ್ ಆಯಿಲಲ್ಲಿ ಇರ್ತಕ್ಕಂತಹ ಇಂಪೋರ್ಟ್ ಬಿಲ್ ಜಾಸ್ತಿ ಆಯಿತು. ಆ್ಯಂಡ್ ಬಿಟ್ವೀನ್ ಏಪ್ರಿಲ್ 2024 ಮತ್ತು ನವಂಬರ್ 2024ರಲ್ಲಿ ಇಂಡಿಯಾಯಿನ ಕ್ರೂಡ್ ಆಯಿಲ್ ಇಂಪೋರ್ಟ್ ಡಿಪೆಂಡೆನ್ಸಿ 88% ಆಯಿತು. ಸೊ ಇವಾಗ ಏನಾಗುತ್ತೆ, ಒಂದು ಕಡೆ ವೀಕ್ ಇಂಡಿಯನ್ ರುಪಿ, ಅದರಲ್ಲಿ ಇಂಡಿಯಾದ ಇಂಪೋರ್ಟ್ ಬಿಲ್ ಜಾಸ್ತಿ ಆಯಿತು. ಆ್ಯಂಡ್ ಅದರಿಂದಾಗಿ ನಮ್ಮ ಒಂದು ಇಂಪೋರ್ಟೆಡ್ ಗೂಡ್ಸಿನ ಒಂದು ಕಾಸ್ಟ್ ಜಾಸ್ತಿ ಆಯಿತು. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಯಿತು. ಸೊ ಇದೆಲ್ಲದರಿಂದಾಗಿ ನಮ್ಮ ಒಂದು ಎಕನಾಮಿಕ್ ಗ್ರೋತು ಸ್ಲೋ ಡೌನ್ ಆಯಿತು. ಎರಡನೇ ರೀಸನ್ ಏನು ಅಂತ ಅಂದರೆ ವೀಕ್ ಇಂಡಿಯನ್ ರುಪಿಯಿಂದ ಆದಂತಹ ಇಂಪ್ಯಾಕ್ಟ್. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ರೂಟರ್ಸ್ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ವೀಕ್ ಆಗಿರೋ ಕಾರಣ ಆ್ಯಂಡ್ ಅದ್ರ ಜೊತೆ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ಸು ಸ್ಲೋ ಡೌನ್ ಆಗಿರೋ ಕಾರಣ ಇಂಡಿಯಾಯಿನ GDP ಗ್ರೋತ್ ಬಂದು ಈ 4 ವರ್ಷಗಳಲ್ಲಿ ಅತಿ ಕಮ್ಮಿ ಅಂದರೆ 6.4% ಅಷ್ಟು ರೀಚ್ ಆಯಿತು. ಮೂರನೇ ರೀಸನ್ ಬಂದು ಇಂಡಿಯನ್ ಕಂಪ್ನಿನ ಸ್ಲೋ ಪ್ರಾಫಿಟ್ ಗ್ರೋತ್. ನೀವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಸೆಪ್ಟೆಂಬರ್ ಕ್ವಾರ್ಟರಿನ ಇಂಡಿಯಾಯಿನ ನೆಟ್ ಪ್ರಾಫಿಟ್ ಬಂದು ಕೇವಲ 3.6% ಅಷ್ಟು ಒಂದು ಗ್ರೋತ್ನ ಕಾಣ್ತು. ಆ್ಯಂಡ್ ಇದು ಕಳೆದ 17 ಕ್ವಾರ್ಟರ್ಗಳಲ್ಲಿ ಅತ್ಯಂತ ಸ್ಲೋಯೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಡಿಸೆಂಬರ್ 2024 ಕ್ವಾರ್ಟರ್ಗೆ ಎಸ್ಟಿಮೇಟೆಡ್ ರೆವೆನ್ಯೂ ಗ್ರೋತ್ ಬಂದು ಕೇವಲ 4-6% ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ನಾಲ್ಕನೇ ರೀಸನ್ ಬಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಕೆಲವೊಬ್ರು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಜನ ಸಹ ಅವರ ಅಭಿಪ್ರಾಯನ ಸೂಚಿಸ್ತಾ ಇದ್ದಾರೆ. ಬಿಕಾಸ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಇಂಡಿಯಾಯಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟು GDP ರೇಷಿಯೋ, ಇದನ್ನು ಬಫೆಟ್ ಇಂಡಿಕೇಟರ್ ಅಂತ ಕೂಡ ಕರೀತಾರೆ. ಇದು 135% ಆಗಿದೆ. ವಿಚ್ ಮೀನ್ಸ್ ದ್ಯಾಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ ಬಂದು ತನ್ನ ಒಂದು ಎಕನಾಮಿಕ್ ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಂತೆ 35% ಜಾಸ್ತಿ ತೋರಿಸ್ಕೊಳ್ತಾ ಇದೆ ಅಂತ ಎಕ್ಸ್ಪರ್ಟ್ಸು ತಮ್ಮ ಒಪಿನಿಯನ್ನ ಸೂಚಿಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ರೀಸನ್ ಇಂದಾಗ FIIs ಏನು ಮಾಡ್ತಾರೆ ಅಂತ ಅಂದರೆ ಬೇರೆ ಕಂಟ್ರೀಸ್ಗಳಲ್ಲಿ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಂಡ್ ಅದ್ರ ಜೊತೆ US ಅಲ್ಲಿ ಸ್ಟ್ರಾಂಗ್ ಜಾಬ್ ಮಾರ್ಕೆಟ್, ಅದ್ರ ಜೊತೆ ಟ್ರೆಷರಿ ಬಾಂಡ್ ಯೀಲ್ಡ್ಸ್ ಜಾಸ್ತಿ ಆಗ್ತಿದೆ, US ಡಾಲರ್ ರೇಟು ಸಹ ಸ್ಟ್ರಾಂಗ್ ಆಗ್ತಿದೆ. ಇದು ಎಲ್ಲ ಕಾರಣದಿಂದಾಗಿ FIIಸು ಇಂಡಿಯನ್ ಮಾರ್ಕೆಟಿಂದ ಒಂದು ಸ್ವಲ್ಪ ದೂರ ಉಳಿದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಈಗ ಬೀಳ್ತಿದೆ. ಸೊ ಸುಮಾರು ಜನರ ಕ್ವಶನ್ ಏನು ಅಂತ ಅಂದರೆ, ಅಲ್ಲ ಈಗ ಸ್ಟಾಕ್ ಮಾರ್ಕೆಟ್ ಬೀಳ್ತಿದೆಯಲ್ಲ, ಈ SIP ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ ಒಂದು ಸ್ವಲ್ಪ ದಿನ ಕಾಯಬೇಕಾ, ಇನ್ನೂ ಮಾರ್ಕೆಟ್ ಏನಾದ್ರು ಬೀಳ್ಬೋದಾ ಅಂತ. ಇನ್ನು ಕೆಲವೊಬ್ರಿಗೆ ಈಗ ನಾನು SIPನ ನಿಲ್ಲಿಸ್ಬಿಡ್ಲಾ ಅಥವಾ ಪಾಸ್ ಮಾಡಿಬಿಡ್ಲಾ ಬಿಕಾಸ್ ಮಾರ್ಕೆಟ್ ತುಂಬ ಬೀಳ್ತಿದೆಯಲ್ಲ, ರೆಗ್ಯುಲರ್ ಈಗಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತ ಡೌಟ್ ಇರುತ್ತೆ. ಬಟ್ ನನ್ನ ಕೇಳೋ ಹಾಗಿದ್ರೆ ಮಾರ್ಕೆಟ್ ಕರೆಕ್ಷನ್ ಆಗೋ ಒಂದು ಟೈಮಲ್ಲಿ ನೀವು ನಿಮ್ಮ SIPನ ನಿಲ್ಲಿಸೋದು ಬ್ಯಾಡ್ ಐಡಿಯಾ. ಏನಕ್ಕೆ ಅಂತಂದರೆ ರುಪಿ ಕಾಸ್ಟ್ ಆವ್ರೇಜಿಂಗಿನ ಅಡ್ವಾಂಟೇಜ್ನ ನೀವು ಮಿಸ್ ಮಾಡ್ಕೊತಿದ್ದೀರಾ. ಸೊ ರುಪಿ ಕಾಸ್ಟ್ ಆವ್ರೇಜಿಂಗ್ ಅಂದರೆ ಏನು ಅಂತ ನಾನು ಇವಾಗ ನಿಮಗೆ ಹೇಳ್ತೀನಿ. ಸೊ ಮಾರ್ಕೆಟಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಏನು, ಲೋ ಅಲ್ಲಿ ಬೈ ಮಾಡಬೇಕು, ಹೈಯಲ್ಲಿ ಸೆಲ್ ಮಾಡಬೇಕು ಅಂತ ಇರುತ್ತೆ. ಬಟ್ ಲೋ ಯಾವುದು ಹೈ ಯಾವುದು ಮಾರ್ಕೆಟಲ್ಲಿ ಅಂತ ಕರೆಕ್ಟಾಗಿ ಯಾರ ಕೈಲಿ ಪ್ರೆಡಿಕ್ಟ್ ಮಾಡೋಕ್ಕಾಗತ್ತೆ. ಸೊ ಅಲ್ಲಿ ನಮಗೆ SIP ಹ್ಯಾಂಡಿಯಾಗಿ ಬರುತ್ತೆ. ಬಿಕಾಸ್ SIPಲಿ ರುಪಿ ಕಾಸ್ಟ್ ಆವ್ರೇಜಿಂಗ್ ಇರುತ್ತೆ. ಸೊ ಯೂಶಲಾಗಿ ಏನಾಗುತ್ತೆ ಅಂದರೆ ನೀವು SIPಲಿ ಮಾರ್ಕೆಟ್ ಮೇಲಿದೆಯಾ ಕೆಳಗಿದೆಯಾ ಅಂತ ನೋಡ್ದೇನೆ ರೆಗ್ಯುಲರಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರೋದ್ರಿಂದ ಬೇರೆ ಬೇರೆ ಮಾರ್ಕೆಟ್ ಟೈಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ಕೆಲವೊಂದು ಸರಿ ಮಾರ್ಕೆಟ್ ಲೋ ಅಲ್ಲಿದ್ದಾಗ ನೀವು SIPನ ಹಾಕಿರ್ತೀರಾ. ಸೊ ಆಗ ನಿಮಗೆ ಆ ಪರ್ಟಿಕ್ಯುಲರ್
ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಜಾಸ್ತಿ ಯೂನಿಟ್ಗಳು ನಿಮಗೆ ಸಿಕ್ಕಿರತ್ತೆ. ಇನ್ನು ಕೆಲವೊಂದ್ಸರಿ ಮಾರ್ಕೆಟ್ಸ್ ಹೈಯಲ್ಲಿ ಇದ್ದಾಗ ನೀವು ನಿಮ್ಮ ಮ್ಯೂಚುವಲ್ ಫಂಡ್ SIP ನ ಹಾಕಿದ್ದಾಗ ಅಲ್ಲಿ ಕೆಲವೊಂದು ಲೈಕ್ ಕಮ್ಮಿ ಯೂನಿಟ್ಗಳು ನಿಮಗೆ ಸಿಕ್ಕಿರ್ಬೋದು. ಬಟ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಈ ಒಂದು ಲೋ ಅಲ್ಲೂ ಬೈ ಮಾಡಿರೋದು, ಹೈಯಲ್ಲೂ ಬೈ ಮಾಡಿರೋ ಒಂದು ಕಾರಣದಿಂದ ಇದು ನಿಮ್ಮ ಒಂದು ಮಾರ್ಕೆಟಲ್ಲಿ ಇರುವಂತಹ ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ ಮತ್ತು ಕರೆಕ್ಷನ್ನ ಆವರೇಜ್ ಔಟ್ ಮಾಡುತ್ತೆ. ಇದೇನೆ ರುಪಿ ಕಾಸ್ಟ್ ಆವರೇಜ್ ಅಂತ ಕರೀತಾರೆ. ಈಗ ರುಪಿ ಕಾಸ್ಟ್ ಆವರೇಜಿಂಗ್ನ ಒಂದು ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ. ನೀವೀಗ ಸ್ಕ್ರೀನ್ ಮೇಲೆ ಒಂದು ಎಕ್ಸಾಂಪಲ್ನ ನೋಡ್ತಾ ಇದ್ದೀರಾ. ಸೊ ಸಪೋಸ್ ನಾವು ಪ್ರತಿ ತಿಂಗಳು ಈಕ್ವಿಟಿ ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ 1 ವರ್ಷಕ್ಕೆ 2,000 ರೂಪಾಯಿನ ನಾವು ಹಾಕ್ತಾ ಬರ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಆಗ ನಮ್ಮ NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ ಆ ಒಂದು ಪರ್ಟಿಕ್ಯುಲರ್ ಫಂಡ್ ಬಂದು ಎಷ್ಟು ಫ್ಲಕ್ಚುಯೇಟ್ ಆಗುತ್ತೆ ಅಂತ ಈ ಒಂದು ಟೇಬಲಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಓವರ್ ದ ಇಯರ್ ಬಂದು ನಾವು 24,000 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆ್ಯಂಡ್ ನಾವು 1,346 ಯೂನಿಟ್ನ ನಾವು ಅಕ್ಯುಮುಲೇಟ್ ಮಾಡ್ಕೊಂಡಿರ್ತೀವಿ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವು ಎಲ್ಲ ಅಂದರೆ ಈ ಒಂದು 24,000 SIP ಮಾಡದೇನೆ ಡೈರೆಕ್ಟಾಗಿ ಒಂದೇ ಟೈಮಲ್ಲಿ January 2023 ನಾವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದರೆ ಹಾಗಾದರೆ NAV ಬಂದು 20 ರೂಪಾಯಿ ಇತ್ತು. ಸೊ ಆಗ ನಮಗೆ ಕೇವಲ 1,200 ಯೂನಿಟ್ಗಳು ನಮಗೆ ಸಿಕ್ಕಿರೋದು ಇನ್ಸ್ಟೆಡ್ ಆಫ್ 1,346 ಯೂನಿಟ್. ಆ್ಯಂಡ್ ಡಿಸೆಂಬರ್ 2023 NAV 22 ಇತ್ತು ಅಂತ ಅನ್ಕೊಳ್ಳೋಣ. ಸೊ ನಮ್ಮ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ವರ್ತ್ ಬಂದು 26,400 ರೂಪಾಯಿ ಆಗಿರೋದು. ಸೊ ಅದೇ SIP ಇನ್ವೆಸ್ಟ್ಮೆಂಟ್ ವರ್ತ್ ಬಂದು 29,612 ಆಗಿರುತ್ತೆ. ಪ್ರತಿ ಸರಿ ಮಾರ್ಕೆಟು ನಿಮ್ಮ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ಗಿಂತ SIPಲೇನೆ ಜಾಸ್ತಿ ರಿಟರ್ನ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಮಾರ್ಕೆಟಲ್ಲಿ ಬರುವಂತಹ ಒಂದು ಓವರ್ ಆಲ್ ವಾಲಿಟಾಲಿಟಿ ಮತ್ತು ಫ್ಲಕ್ಚುಯೇಷನ್ನ ಈ ಒಂದು ರುಪಿ ಕಾಸ್ಟ್ ಆವರೇಜಿಂಗ್ ಅಡ್ವಾಂಟೇಜ್ನ ನೀವು ತಗೋಬೇಕು ಅಂತಂದರೆ SIP ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಅದಕ್ಕೋಸ್ಕರ ಎಕ್ಸ್ಪರ್ಟ್ಸ್ ಹೇಳೋದು SIPನ ಯಾವುದೇ ಕಾರಣಕ್ಕೂ ಪಾಸ್ ಅಥವಾ ನಿಲ್ಸಕ್ಕೆ ಹೋಗಬೇಡಿ, ಎಸ್ಪೆಷಲಿ ಮಾರ್ಕೆಟ್ ಬೀಳಬೇಕಾದ್ರೆ ಅಂತ. ಸೊ ಈಗ ನಾವು ಮಾರ್ಕೆಟ್ ಬೀಳಬೇಕಾದ್ರೆ ನೀವು SIPನ ಯಾಕೆ ನಿಲ್ಲಿಸಬಾರ್ದು ಅಂತ ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ ಬನ್ನಿ. ಈಗ 2 ಮಾರ್ಕೆಟ್ ಸಿನಾರಿಯೋಸ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಓಕೆ, ಸಿನಾರಿಯೋ ನಂಬರ್ 1, ಕೇಸ್ ನಂಬರ್ 1, ಮಾರ್ಕೆಟು ಪ್ರತಿ ತಿಂಗಳು 2% ಅಷ್ಟು ಬೀಳ್ತಿದೆ ಅಂತ ಅನ್ಕೊಳ್ಳೋಣ. ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಪ್ರತಿ ತಿಂಗಳು ನೀವು 10,000 ರೂಪಾಯಿನ ನೀವು ಈಕ್ವಿಟಿ ಫಂಡಲ್ಲಿ SIP ಮಾಡ್ತಾ ಬರ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಆ್ಯಂಡ್ ಇದರ NAV ಬಂದು 100 ರೂಪಾಯಿ ಇದೆ, ಅದು ಜಾನ್ವರಿ ತಿಂಗಳಲ್ಲಿ ಅಂತ ಅನ್ಕೊಳ್ಳೋಣ. ಸೊ ಆಗ ನಮಗೆ 100 ಯೂನಿಟ್ಗಳು ನಮ್ಮ ಒಂದು ಫಂಡ್ಗೆ ಸಿಕ್ಕಿರೋದು. ಸೊ ಈಗ ನಾವು ಪ್ರತಿ ತಿಂಗಳು ಮಾರ್ಕೆಟು ನೆಕ್ಸ್ಟ್ 12 ತಿಂಗಳು ಮಟ್ಟಿಗೆ 2% ಅಷ್ಟು ಕೆಳಗಡೆ ಬರ್ತಿದೆ ಅಂತ ನಾವು ಅಂದ್ಕೊಳ್ಳೋಣ. ಸೊ ಫೆಬ್ರವರಿಲಿ NAV ಬಂದು 98 ಆಗುತ್ತೆ. ಸೊ ಆಗ ನಮಗೆ 102 ಯೂನಿಟ್ ಸಿಗುತ್ತೆ, ಅದೇ 10,000 ರೂಪಾಯಿಗೆ. ಆ್ಯಂಡ್ ಮಾರ್ಚಲ್ಲಿ ಅದು 96 ರೂಪಾಯಿ ಆಗಿರುತ್ತೆ, ಅಂದರೆ NAV 96 ರೂಪಾಯಿ ಆಗಿರುತ್ತೆ. ಸೊ ಅದೇ 10,000 ರೂಪಾಯಿಗೆ ನಮಗೆ ಆಗ 104 ಯೂನಿಟ್ಗಳು ಸಿಗುತ್ತೆ. ಸೊ ಇದೇ ರೀತಿ ನಮಗೆ ಯೂನಿಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೈ ದ ಎಂಡ್ ಆಫ್ ದ ಇಯರ್ ನಮಗೆ 1,344 ಯೂನಿಟ್ನ ನಾವು ಅಕ್ಯುಮುಲೇಟ್ ಮಾಡ್ಕೊಂಡಿರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಮಾರ್ಕೆಟು ಥ್ರೂಔಟ್ ದ ಇಯರ್ ಸ್ಟೇಬಲ್ ಆಗಿತ್ತು ಅಂತ ಅನ್ಕೊಳ್ಳೋಣ. ಆ್ಯಂಡ್ NAV ಬಂದು 100 ರೂಪಾಯಿಯೇ ಇತ್ತು ಅಂತ ಅನ್ಕೊಳ್ಳೋಣ. ಸೊ ಆಗ ನಾವು ಒಟ್ಟು 1,20,000 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಸೊ ಆಗ ನಮಗೆ ಕೇವಲ 1,200 ಯೂನಿಟ್ಗಳು ಮಾತ್ರ ನಮಗೆ ಸಿಕ್ಕಿರತ್ತೆ. ಬಟ್ ಫಾಲಿಂಗ್ ಮಾರ್ಕೆಟ್ ಸಿನಾರಿಯೋ ಅಲ್ಲಿ ನಮಗೆ 1,344 ಯೂನಿಟ್ ಸಿಕ್ಕಿದೆ. ಸೊ ಡಿಸೆಂಬರಲ್ಲಿ NAV 80 ರೂಪಾಯಿ ಇತ್ತು ಅಂತ ನಾವು ಅಂದ್ಕೊಳ್ಳೋಣ. ಸೊ ವ್ಯಾಲ್ಯೂ ಆಫ್ ಈಕ್ವಿಟಿ ಫಂಡ್ ಆಗ ನಮಗೆ 1,07,641 ರೂಪಾಯಿ ಆಗಿರುತ್ತೆ. ಸೊ ಇದು ಬಂದು ನೆಗೆಟಿವ್ ರಿಟರ್ನ್, ಅಂದರೆ -10.3% ಅಷ್ಟು ಒಂದು ನೆಗೆಟಿವ್ ರಿಟರ್ನ್ ನಾವು ಇಲ್ಲಿ ಕಾಣ್ಬೋದು. ಬಟ್ ಈ ನೆಗೆಟಿವ್ ರಿಟರ್ನ್ ನಮಗೆ ದೊಡ್ಡದಾಗಿ ಕಾಣುತ್ತೆ, ಬಿಕಾಸ್ ಕಾಂಪೌಂಡಿಂಗ್ ಬಂದು ಡಿಕ್ಲೈನಿಂಗ್ NAVಯಲ್ಲಿ ಆಗ ನಮಗೆ ಆಗ್ತಾ ಇರುತ್ತೆ. ಸಿನಾರಿಯೋ ನಂಬರ್ 2 ಅಂದರೆ ಕೇಸ್ ನಂಬರ್ 2 ಬಗ್ಗೆ ಮಾತಾಡೋಣ. ಈ ಒಂದು ಸಿನಾರಿಯೋ ಅಲ್ಲಿ ಮಾರ್ಕೆಟ್ ಪ್ರತಿ ತಿಂಗಳು 2% ಅಷ್ಟು ಮೇಲ್ಗಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಪ್ರತಿ ತಿಂಗಳು ನಾವು ಆಗಲೇ ಹೇಳಿರೋಂಗೆ 10,000 ರೂಪಾಯಿನ ಈಕ್ವಿಟಿ ಫಂಡಲ್ಲಿ ನಾವು ಹಾಕ್ತಾ ಇರ್ತೀವಿ. ಆ್ಯಂಡ್ NAV ಬಂದು 100 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಆಗ ನಮಗೆ ಜನವರಿಲಿ ನಮಗೆ 100 ಯೂನಿಟ್ಗಳು ಸಿಗತ್ತೆ ಅಲ್ವಾ. ಸೊ ಈಗ ನಾವು ಮಾರ್ಕೆಟು ಪ್ರತಿ ತಿಂಗಳು 2% ಅಷ್ಟು ಮೇಲೆ ಹೋಗ್ತಿದೆ ಅಂತ ಅನ್ಕೊಳ್ಳೋಣ ಒಂದು ವರ್ಷದ ಮಟ್ಟಿಗೆ. ಸೊ ಫೆಬ್ರವರಿಲಿ NAV ಬಂದು 102 ರೂಪಾಯಿ ಆಗುತ್ತೆ. ಸೊ ಆಗ ನಮಗೆ ಅದೇ 10,000 ರೂಪಾಯಿಗೆ 98 ಯೂನಿಟ್ಗಳು ಸಿಗುತ್ತೆ. ಸೊ ಮಾರ್ಚಲ್ಲಿ NAV 104 ಆಗುತ್ತೆ. ಸೊ ಆಗ ನಮಗೆ 96 ಯೂನಿಟ್ಗಳು ಸಿಗುತ್ತೆ. ಆ್ಯಂಡ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಬೈ ದ ಎಂಡ್ ಆಫ್ ದ ಇಯರ್ ನಮ್ಮ ಹತ್ರ 1,079
ಯೂನಿಟ್ಗಳು ನಮ್ದಾಗಿರುತ್ತೆ. ಸೊ ಮಾರ್ಕೆಟು ಥ್ರೂ ಔಟ್ ದ ಇಯರ್ ಸ್ಟೇಬಲ್ ಆಗಿತ್ತು ಅಂತ ಅಂದ್ಕೊಂಡ್ರು ನಾವು ಟೋಟಲ್ ಇನ್ವೆಸ್ಟ್ಮೆಂಟ್ 1,20,000 ಮಾಡಿರ್ತೀವಿ, ಅಲ್ಲಿಗೆ ನಮಗೆ 1,200 ಯೂನಿಟ್ಗಳು ನಮಗೆ ಸಿಕ್ಕಿರುತ್ತೆ. ಬಟ್ ರೈಸಿಂಗ್ ಮಾರ್ಕೆಟ್ ಸಿನಾರಿಯೋಲಿ ನಮಗೆ 1,079 ಯೂನಿಟ್ಗಳು ಸಿಕ್ಕಿರುತ್ತೆ. ಸೊ ಬೈ ದ ಎಂಡ್ ಆಫ್ ಡಿಸೆಂಬರ್ ನಮ್ಮ NAV ಬಂದು ₹124 ಆಗಿರುತ್ತೆ. ಆ್ಯಂಡ್ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಫಂಡ್ ಬಂದು 1,34,120 ಆಗಿರುತ್ತೆ. ಸೊ ಒಂದು ಟೋಟಲ್ ರಿಟರ್ನ್ ಬಗ್ಗೆ ಮಾತಾಡೋ ಆಗಿದ್ರೆ ಅಲ್ಲಿ 11.77% ಅಷ್ಟು ಒಂದು ರಿಟರ್ನ್ನ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಈ ಒಂದು ರಿಟರ್ನ್ ಬಂದು ಒಂದು ಸ್ಲೈಟ್ಲಿ ಲೋವರ್ ಅಂತಲೇ ಹೇಳ್ಬೋದು, ಬಿಕಾಸ್ ನಮ್ಮ ಒಂದು ಕಾಂಪೌಂಡಿಂಗ್ ಬಂದು ಇನ್ಕ್ರೀಸಿಂಗ್ NAV ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾವು ಯಾವಾಗ SIP ನ ಸ್ಟಾರ್ಟ್ ಮಾಡಬೇಕು ಆಗಿದ್ರೆ ವೈಟ್ ಓಕ್ ಕ್ಯಾಪಿಟಲ್ AMC ಅವರ ಒಂದು ರಿಸರ್ಚ್ ಮೇಲೆ ನಾವು ಒಂದು ಇಂಟ್ರೆಸ್ಟಿಂಗ್ ಡೇಟಾನ ನಿಮಗೆ ಹೇಳ್ತಾ ಇದ್ದೀವಿ. ಸೊ ಯಾವಾಗ ಮಾರ್ಕೆಟ್ ಒಂದು ಟಾಪ್ ಇಂದ 20% ಅಥವಾ ಅದಕ್ಕಿಂತ ಜಾಸ್ತಿ ಕರೆಕ್ಷನ್ ಆಗಿದೆಯೋ ಆಗ ಏನೇನಾಗಿದೆ ಮಾರ್ಕೆಟ್ ಅಲ್ಲಿ, ಆ ಪೀರಿಯಡ್ ಅಲ್ಲಿ ಏನಾಗಿದೆ ಅನ್ನೋ ಒಂದು ಎಕ್ಸಾಂಪಲ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಒಂದು ಡಿಫ್ರೆಂಟ್ ಟೇಬಲ್ ನಿಮಗೆ ಕಣ್ಮುಂದೆ ಕಾಣಿಸ್ಬೋದು, ಬಟ್ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲಿ ಬಂದು ಇಬ್ಬರು ಡಿಫ್ರೆಂಟ್ ಇನ್ವೆಸ್ಟರ್ಸಿನ ಇನ್ವೆಸ್ಟ್ಮೆಂಟ್ ಸಮರಿನ ಈ ಒಂದು ಟೇಬಲಲ್ಲಿ ನೀವು ಕಾಣ್ಬೋದು. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಒಬ್ಬರು ಇನ್ವೆಸ್ಟರು ಜನವರಿ 2008ರಲ್ಲಿ BSE ಸೆನ್ಸೆಕ್ಸ್ TRIಯಲ್ಲಿ ₹10,000 SIP ನ ಸ್ಟಾರ್ಟ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಆಗ ಮಾರ್ಕೆಟು ಪೀಕಲ್ಲಿತ್ತು. ಸೊ ಡಿಸೆಂಬರ್ 31, 2024 ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 20.4 ಲಕ್ಷ ಆಗಿರುತ್ತೆ. ಸೊ ಅದರ ಕರೆಂಟ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಂದು 72.1 ಲಕ್ಷ ಆಗಿರುತ್ತೆ ವಿತ್ ಎನ್ XIRR ಆಫ್ 13.5%. ಸೊ ಆನ್ ದ ಅದರ್ ಹ್ಯಾಂಡ್ ಅದೇ ಇನ್ವೆಸ್ಟರು ಮಾರ್ಚ್ 2009ರಲ್ಲಿ SIP ನ ಸ್ಟಾರ್ಟ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಆಗ ಮಾರ್ಕೆಟು ಬಾಟಮಲ್ಲಿ ಇತ್ತು. ಸೊ ಡಿಸೆಂಬರ್ 31, 2024 ಇನ್ವೆಸ್ಟ್ಮೆಂಟ್ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 19 ಲಕ್ಷ ಆಗಿರುತ್ತೆ. ಸೊ ಅದರ ಕರೆಂಟ್ ವ್ಯಾಲ್ಯೂ ಬಂದು 61.7 ಲಕ್ಷ ಆಗಿರುತ್ತೆ ವಿತ್ ಅನ್ XIRR ಆಫ್ 13.6%. ಮೈ ಡಿಯರ್ ಇನ್ವೆಸ್ಟರ್ಸ್, ಇಲ್ಲಿ ಲೆಸನ್ ಏನು ಅಂತ ಅಂದರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಮಾರ್ಕೆಟು ಕೆಳಗಡೆ ಇದ್ದಾಗ SIP ನ ಸ್ಟಾರ್ಟ್ ಮಾಡಿದಾಗ 13.6% ಅಷ್ಟು ಒಂದು ಪರ್ಸೆಂಟೇಜ್ ರಿಟರ್ನ ನಾವು ಕಂಡ್ವಿ. ಹೌದು, ಸೊ ಮಾರ್ಕೆಟು ಟಾಪಲ್ಲಿದ್ದಾಗ 13.5%, ಅಂದರೆ ಒಂದು ಸ್ವಲ್ಪ ಕಮ್ಮಿ XIRRನ ನಾವು ಗಮನಿಸಿದ್ವಿ. ಬಟ್ ವೆಲ್ತ್ ಕ್ರಿಯೇಷನ್ ಪಾಯಿಂಟಿಂದ ನಾವೇನಾದ್ರು ನೋಡೋ ಹಾಗಿದ್ರೆ ಮಾರ್ಕೆಟು ಟಾಪಲ್ಲಿದ್ದಾಗ SIP ನ ಸ್ಟಾರ್ಟ್ ಮಾಡಿದಾಗ ಓವರಾಲ್ ನಮಗೆ ಅಕ್ಯುಮುಲೇಷನ್ ವ್ಯಾಲ್ಯೂ ಬಂದು 72.1 ಲ್ಯಾಕ್ ಆಗಿರುತ್ತೆ. ಆ್ಯಂಡ್ ಅದೇ ಮಾರ್ಕೆಟು ಬಾಟಮಲ್ಲಿಂದ ನಾವು ಇನ್ವೆಸ್ಟ್ಮೆಂಟ್ ಅಂದರೆ SIP ನ ಸ್ಟಾರ್ಟ್ ಮಾಡಿದಾಗ ಅದರ ಟೋಟಲ್ ಅಕ್ಯುಮುಲೇಷನ್ ವ್ಯಾಲ್ಯೂ ಬಂದು 61.7 ಲ್ಯಾಕ್ ಆಗಿರುತ್ತೆ. ಸೊ 10.5 ಲಕ್ಷ ಡಿಫ್ರೆನ್ಸ್ನ ನಾವು ಇಲ್ಲಿ ಕಾಣ್ಬೋದು. ಸೊ ಈ ಒಂದು ಸ್ಟಡಿ ನಮಗೆ ಏನು ಹೇಳ್ಕೊಡುತ್ತೆ ಅಂತಂದರೆ ಮಾರ್ಕೆಟ್ನ ಟೈಮ್ ಮಾಡೋಕ್ಕೆ ಹೋಗಬೇಡಿ. ಮಾರ್ಕೆಟ್ ಕೆಳಗಿದೆಯೋ ಮೇಲಿದೆಯೋ ಸೆಕೆಂಡರಿ, ಆದಷ್ಟು ಬೇಗ ನೀವು SIP ನ ಸ್ಟಾರ್ಟ್ ಮಾಡಬೇಕು ಅಂತ ಈ ಒಂದು ರಿಸರ್ಚ್ ನಮಗೆ ಹೇಳ್ಕೊಡುತ್ತೆ. ಆ್ಯಂಡ್ SIPಲಿ ಒಂದು ಲಾಂಗ್ ರನ್ನಲ್ಲಿ ನಾವು ಇನ್ವೆಸ್ಟೆಡ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮಗೆ ಕಾಂಪೌಂಡಿಂಗ್ ಅನ್ನೋದು ನಮಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆ ಆಗಲೇ ಹೇಳಿರೋಂಗೆ ರುಪಿ ಕಾಸ್ಟ್ ಆವ್ರೇಜಿಂಗು ಸಹ ನಮಗೆ ಬೆನಿಫಿಟ್ನ ಕೊಡುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಯಾವತ್ತೇ ಆಗಲಿ ನಪ್ಕೆ ಇಟ್ಕೊಳ್ಳಿ, ಮಾರ್ಕೆಟ್ ಬೀಳಬೇಕಾದ್ರೆ SIP ನ ನಿಲ್ಲಿಸೋದು ಇಟ್ಸ್ ಅ ವೆರಿ ಬ್ಯಾಡ್ ಐಡಿಯಾ. ಆ್ಯಂಡ್ ಅದರ ಜೊತೆ ಯಾವತ್ತೇ ಆಗಲಿ ನೀವು ಒಂದು ಲಾಂಗ್ ರನ್ನಲ್ಲಿ ಇನ್ವೆಸ್ಟೆಡ್ ಆಗಿರೋದು ನಿಮಗೆ ತುಂಬಾ ಒಂದು ಬೆನಿಫಿಟ್ನ ಕೊಡುತ್ತೆ, ಎಸ್ಪೆಷಲಿ ರುಪಿ ಕಾಸ್ಟ್ ಆವ್ರೇಜಿಂಗಿಂದ ಮತ್ತು ಕಾಂಪೌಂಡಿಂಗಿಂದ ಅಂತ ಹೇಳ್ತಾ ಒಂದು ಡಿಸ್ಕ್ಲೈಮರ್, ಈ ಒಂದು ವಿಡಿಯೋ ಬರೀ ಎಜುಕೇಷನಲ್ ಪರ್ಪಸ್ಗಾಗಿತ್ತು, ಯಾವುದೇ ರೀತಿಯಾದಂತಹ ರೆಕಮೆಂಡೇಶನ್ ಅಲ್ಲ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.